ವೀಕ್ಷಕರಿಗೆ ನಮಸ್ಕಾರ. ಇದು ಪಂಪಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ 71ನೆಯ ಪದ್ಯ. ಆ ಪದ್ಯ ಹೀಗಿದೆ: ಆ ನವಮಾಳಿಕಾ ಕುಸುಮ ಕೋಮಳರಗರಸ ಪ್ರಪೂರ್ಣಂ ಚಂದ್ರಾನನ ಲಕ್ಷ್ಮೀಂ ನ ಬದುಳಿದ್ದಮೃತಾಂಶು ವಿನುದ್ಗ ಕಾಂತಿ ಸಂತಾನಮನಾವಗಂ ತನಗೆ ಮಾಡಿದಳೆಂದೊಡೆ ತದ್ಗೃಹಾಂತಾರೋದ್ಯಾನ ಸರಸರೋಜ ರುಚಿ ಎಂಬುದಾಕೆಯ ಕೈಯದೆನ್ನಿರೇ. ಇದನ್ನು ಬಿಡಿಸಿ ಹೀಗೆ ಓದಬಹುದು: ಆ ನವಮಾಳಿಕಾ ಕುಸುಮ ಕೋಮಳೆ ರಾಗರಸ ಪ್ರಪೂರ್ಣಂ ಚಂದ್ರಾನನೆ ಲಕ್ಷ್ಮೀ ಇಂ ನಬದುಳಿದ್ದ ಅಮೃತಾಂಶುವಿನ ಉದ್ಗಕಾಂತಿ ಸಂತಾನಮಂ ಆವಗಂ ತನಗೆ ಮಾಡಿದಳು ಎಂದೊಡೆ ತದ್ಗೃಹಾಂತರೋದ್ಯಾನ ಗೃಹಾಂತರ ಉದ್ಯಾನ ಸರಸರೋಜ ರುಚಿ ಎಂಬುದು ಇದು ಆಕೆಯ ಕೈಯದು ಎನ್ನಿರೇ. ಅಷ್ಟು ಮಾತ್ರ ಅಲ್ಲದೆ ಆತ ಮುಂದೆ ನೆನೆಸ್ಕೊಳ್ತಾನೆ: ಆ ನವಮಾಳಿಕಾ ಕುಸುಮ ಕೋಮಳೆ. ಅಂದರೆ ನವಮಾಳಿಕಾ ಅಂದರೆ ಹೊಸ ಜಾಜಿಯ ಹೂವು. ಆ ನವಮಾಳಿಕಾ ಕುಸುಮ ಕೋಮಳೆ, ಹೊಸದಾಗಿ ಅರಳಿದ ಜಾಜಿಯ ಹೂವಿನಷ್ಟು ಕೋಮಲವಾಗಿರುವಳು. ರಾಗರಸ ಪ್ರಪೂರ್ಣಂ ಚಂದ್ರಾನನೆ, ಪ್ರೀತಿಯ ರಸದಿಂದ ಅಂದರೆ ಕೆಂಪಾಗಿರುವ ಚಂದ್ರನಂತಿರುವ ಲಕ್ಷ್ಮಿಗೆ ಸಮಾನನಾದ ಆಕೆಯು ನಬದುಳಿದ್ದ ಅಮೃತಾಂಶನ ಉದ್ಗಕಾಂತಿ ಸಂತಾನಂ ಆವಾಗಂ ತನಗೆ ಮಾಡಿದಳು. ಆಕಾಶದಲ್ಲಿ, ನಭ ಅಂದರೆ ಆಕಾಶದಲ್ಲಿದ್ದ ಅಮೃತಾಂಶವು ಅಂದರೆ ಚಂದ್ರನ ಉದ್ಗಕಾಂತಿ ಶ್ರೇಷ್ಠವಾದ ಕಾಂತಿಯಂ ಆವಾಗಂ ತನಗೆ ಮಾಡಿದಳು. ಆ ಚಂದ್ರನ ಶ್ರೇಷ್ಠವಾದ ಕಾಂತಿಯನ್ನು ತನ್ನೊಳಗೆ ಮಾಡಿದಳೆಂದೊಡೆ. ಹಾಗಿರುವಾಗ ತದ್ಗೃಹಾಂತಾರೋದ್ಯಾನ ಸರಸರೋಜ ರುಚಿ ಎಂಬುದು ಆ ಮನೆಯ ಒಳಗಿರುವ ಉದ್ಯಾನದಲ್ಲಿರುವಂತಹ ತಾವರೆಗಳ ಕಾಂತಿ ಎನ್ನುವುದು ಇದು ಆಕೆಯ ಕೈಯದೇನಿದೆ, ಅವಳ ಕೈಯೊಳಗಿರುವ ವಸ್ತು ಎಂದು ಹೇಳಬಾರದೆ ಎಂದು ಹೇಳ್ತಾರೆ. ಅಂದರೆ ಜಾಜಿಯ ಹೂವಿನಷ್ಟು ಕೋಮಲವಾಗಿರುವಂತಹ ಸುಭದ್ರೆ ಪ್ರೀತಿಯ ಕಾರಣಕ್ಕಾಗಿ ಕೆಂಪಾಗಿ ಇದ್ದಾಳೆ. ಅಷ್ಟು ಮಾತ್ರದಲ್ಲ, ನಭದಲ್ಲಿ ಮೂಡಿರುವ ಚಂದ್ರನ ಬೆಳದಿಂಗಳ ಶ್ರೇಷ್ಠವಾದ ಕಾಂತಿಯನ್ನು ಆಕೆ ಒಳಗೊಂಡಿದ್ದಾಳೆ ಎಂದಿರುವಾಗ ಆ ಮನೆಯ ಒಳಗೆ ಇರುವಂತಹ ಉಪವನದ ಸರೋವರದಲ್ಲಿರುವಂತಹ ತಾವರೆಯ ಕಾಂತಿಯೂ ಕೂಡ ಅವಳ ಕೈಯಲ್ಲೇ ಇರುವಂತಹ ಒಂದು ವಸ್ತು ಎಂದು ಭಾವಿಸುವುದಕ್ಕೆ ಸಾಧ್ಯವಿಲ್ಲವೇ ಎನ್ನುವುದು ಇದರ ಒಟ್ಟು ತಾತ್ಪರ್ಯ.